कैलासमठाधीशं तिरुचिस्वामियतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलिरबला अपर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्रीराजराजेश्वरी। वागीशाद्या सुमनसः सर्वार्थानामुपक्रमे यं नत्वा कृतकृत्या स्युः तं नौमि गजाननम्। अगजाननपद्मार्कं गजाननमहर्निशम् अनेकदं तं भक्तानाम् एकदन्तम् उपास्महे। यस्या प्रभावमतुलं भगवानन्तो ब्रह्माहरश्च न हि वक्तुमलं बलं च सा चण्डिकाखिलजगत्परिपालनाय नाशाय चाशुभभयस्य मतिं करोतु। देवी प्रपन्नार्तिहरे प्रसीद प्रसीद मातर्जगतोऽखिलस्य प्रसीद विश्वेश्वरि पाहि विश्वम् त्वमीश्वरी देवी चराचरस्य। मन्दारमाला कलितालिकायै कपालमालाङ्कितशेखराय दिव्याम्बरायै च दिगम्बराय नमः शिवायै च नमः शिवाय। परम पावनवाद ವೃದ್ಧಿಂಗತ ನವರಾತ್ರಿ ಪರ್ವದಲ್ಲಿ ಶರನ್ನವರಾತ್ರಿ ಪರ್ವವೇ ಇನ್ನು ಮುಂದುವರೆದು ಇನ್ನೊಂದು ಅಧಿಕ ಪರ್ವವಾಗಿ ಬಂದಿದೆ. ವರ್ಷದಲ್ಲಿ ಒಮ್ಮೆ ಶರನ್ನವರಾತ್ರಿ ಬರುತ್ತದೆ. ನಮ್ಮ ಪರಮ ಮೇಧಾವಿಗಳಾದ ವಿಶಾಲ ಬುದ್ಧಿ ಎಂಬ ಹೆಸರನ್ನು ಪಡೆದಿರುವ ಭಗವಂತನಾದ ವೇದವ್ಯಾಸರು ವೇದಗಳನ್ನು 4 ಭಾಗವಾಗಿ ಮಾಡಿ 4 ಶಿಷ್ಯರಿಗೆ ಕೊಟ್ಟು, ಋಗ್ ಯಜುಸ್ಸಾಮ ಅಥರ್ವಾದ 4 ಶಿಷ್ಯರಿಗೆ ಕೊಟ್ಟು, ಅದಾದ ನಂತರ ಆ ವೇದಗಳ ಅರ್ಥವನ್ನು ಇನ್ನೂ ಸ್ವಲ್ಪ ಬಿಡಿಸಿ ಜನಗಳಿಗೆ ತಿಳಿಸಬೇಕು ಎಂಬ ಉದ್ದೇಶದಿಂದ ಇತಿಹಾಸವಾದ ಮಹಾಭಾರತವನ್ನು ಕೂಡ ರಚಿಸಿ
ಇನ್ನೂ ಸ್ವಲ್ಪ ಬಿಡಿಸಿ ಹೇಳಬೇಕು ಅನ್ನೋ ಉದ್ದೇಶದಿಂದ 18 ಪುರಾಣಗಳನ್ನು ರಚಿಸಿದ್ದಾರೆ. ಈ 18 ಪುರಾಣಗಳಲ್ಲಿ ಒಂದು ಪುರಾಣ ಬಂದು ಮಾರ್ಕಂಡೇಯ ಪುರಾಣ. We are all very fortunate today that we are now seated during a period which is an extension of the Sharan Navaratri Mahotsava. It's an extension of the Sharan Navaratri. We all know that Sharan Navaratri comes once in a year, and then 9 days after that, again a continuation of the Parva with the same Upasana, with the same worship of Devi. It is really a fortune. Bhagavan Vedavyasa Rishi, who is called as Vishala Buddhi, Namostute Vyasa Vishala Buddhe, Fullaravinda Yatapatra Netra Yena Tvaya Bharata Taila Purna Prajvalito Jnanamaya Pradipa. He is the one who has given glow to our lives. Bhagavan Vedavyasa Rishi has given light in our lives. Jnanamaya Pradipa. He has given us the lamp in the form of knowledge. ಜ್ಞಾನ ಸ್ವರೂಪವಾದ ದೀಪವನ್ನು ಪ್ರದೀಪವನ್ನು ನಮ್ಮ ಜೀವನಕ್ಕೆ ಕೊಟ್ಟಿರೋರು ಭಗವಂತನಾದ ವೇದವ್ಯಾಸ. ಸ್ವಲ್ಪ ಯೋಚನೆ ಮಾಡಿ, ಇವತ್ತಿವರೆಗೂ ವಿಶ್ವದಲ್ಲಿ, ಇಡೀ ವಿಶ್ವದಲ್ಲಿ ಇವತ್ತು ಒಂದು ದಿನ ಮಾತ್ರ ಎಲ್ಲರೂ ಕೂಡ ಭೇದ ಭಾವವಿಲ್ಲದೆ ಆಚರಣೆ ಮಾಡೋ ದಿನ ವ್ಯಾಸ ಪೂರ್ಣಿಮಾ, ಗುರು ಪೂರ್ಣಿಮಾ. ತಮ್ಮ ತಮ್ಮ ಗುರುಗಳನ್ನು ಆಧರಿಸುವ ದಿನವಾದರೂ ಕೂಡ ಅದಕ್ಕೆ ವ್ಯಾಸ ಪೂರ್ಣಿಮಾ ಅಂತ ಹೆಸರು. ಗುರು ಪೂರ್ಣಿಮಾ ಆಷಾಢ ಮಾಸದ ಪೂರ್ಣಿಮಾ, ಅದಕ್ಕೆ ಗುರು ಪೂರ್ಣಿಮಾ, ವ್ಯಾಸ ಪೂರ್ಣಿಮಾ ಅಂತ ಹೆಸರು. ಇವತ್ತು ನಾವೇನಾದರೂ ದೇವಿಯ ಹೆಸರನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಥವಾ ಭಗವಂತನ ದೇವತಾ ರೂಪದಲ್ಲಿ ಅನೇಕ ರೂಪಗಳ ಹೆಸರನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಹೆಸರುಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿರುವವರು ಭಗವಂತನಾದ ವೇದವ್ಯಾಸರು. ಆ ವೇದವ್ಯಾಸರು ಕೊಟ್ಟರು ವಿಸ್ತಾರವಾದ ಆ ಭಗವಂತನ ಲೀಲೆಗಳ ವರ್ಣನೆಯೇ ಪುರಾಣಗಳು. The Puranas are nothing but a description of the Leelas of Paramatma in different forms through the excellent intellect of Bhagavan Vedavyasa. If you want to understand the greatness of Bhagavan Vedavyasa, there is a small danta, just a quotation about Bhagavan Vedavyasa. If you put all the words which he has compiled together, ಅವರು ಹೇಳಿರೋ ಒಂದೊಂದು ಶಬ್ದವನ್ನು, ಉದಾಹರಣೆಗೆ ಪದ್ಮ ಪುರಾಣದಲ್ಲಿ 1,00,000 ಶ್ಲೋಕಗಳು, ಸ್ಕಂದ ಪುರಾಣದಲ್ಲಿ 86,000 ಶ್ಲೋಕಗಳು, ಇದೇ ರೀತಿಯಾಗಿ ಒಂದೊಂದು ಪುರಾಣದಲ್ಲಿಯೂ 18,000, 20,000 ಈ ಥರ ಶ್ಲೋಕಗಳೆಲ್ಲ ಸೇರಿಸಿ ಅದರಲ್ಲಿರೋ ಒಂದೊಂದು ಶಬ್ದವನ್ನು ಕೂಡಿಸಿ ಇಫ್ ಯು ಕೀಪ್ ಆನ್ ಪುಟ್ಟಿಂಗ್ ದ ವರ್ಡ್, ಒನ್ ವರ್ಡ್ ಬಿಸೈಡ್ ದ ಅದರ್ ವರ್ಡ್ ಅಂಡ್ ಪುಟ್ ದಮ್ ಇನ್ ಎ ಲೈನ್, ಯು ವಿಲ್ ಗೋ ರೌಂಡ್ ದಿ ಅರ್ತ್ 10 times. ಬರೀ ಅವರು ಬರೆದಿರೋ ಒಂದೊಂದು ಶಬ್ದವನ್ನು ತಗೊಂಡು ಬರೀ ಒಂದು ಪಕ್ಕದಲ್ಲಿ ಇಟ್ಬಿಟ್ಟು ಅದನ್ನೊಂದು ಮಾಲೆ ಥರ ಮಾಡಿದ್ರೆ, ಆ ಮಾಲೆಯಿಂದ ನಾವು ಇಡೀ ಭೂಮಂಡಲನ 10 ಸಾರಿ ಸುತ್ತಬಿಟ್ಟು ಬರ್ಬೋದು. ಅಷ್ಟು ಶಬ್ದಗಳನ್ನು ನಮಗೆ ಕೊಟ್ಟಿದ್ದಾರೆ ಅವರು. ಯಾವುದನ್ನು ನಾವು ಲಲಿತಾ ಸಹಸ್ರನಾಮ ಅಂತ ಹೇಳಿದೆವೋ ಅದು ಅವರ ಕೊಡುಗೆ. ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾ ಇದ್ದೀವೋ ಅದು ಅವರ ಕೊಡುಗೆ. ವಿಷ್ಣು ಸಹಸ್ರನಾಮ ಎಲ್ಲಿಂದ ಬಂತು? ಮಹಾಭಾರತದ ಒಂದು ಅಂಶ ಅದು. ಲಲಿತಾ ಸಹಸ್ರನಾಮ ಎಲ್ಲಿಂದ ಬಂತು? ಬ್ರಹ್ಮಾಂಡ ಪುರಾಣದಿಂದ ಬಂತು. ದುರ್ಗಾ ಸಪ್ತಸ್ಥಿತಿಯಲ್ಲಿಂದ ಬಂತು, ಮಾರ್ಕಂಡೇಯ ಪುರಾಣದಿಂದ ಬಂತು. ಇವತ್ತು ನಾವು ಯಾವ ಶಬ್ದವನ್ನಿಟ್ಟು ದೇವಿಯನ್ನು ಸ್ತುತಿ ಮಾಡ್ತಾ ಇದ್ದೀವೋ, ಯಾವ ಶಬ್ದಗಳಿಂದ ಶಿವನನ್ನು ಸ್ತುತಿ ಮಾಡ್ತಾ ಇದ್ದೀವೋ, ಯಾವ ಶಬ್ದಗಳನ್ನು ವಿಷ್ಣುವನ್ನು ಸ್ತುತಿ ಮಾಡ್ತಾ ಇದ್ದೀವೋ, ವಾಟ್ ಎವರ್ ವರ್ಡ್ಸ್ ಆರ್ ವಾಟ್ ಎವರ್ ಟರ್ಮ್ಸ್ ವಿ ಆರ್ ಯೂಸಿಂಗ್ ಟು ಪ್ರೇಸ್ ಪರಮಾತ್ಮ, ಎವ್ರಿಥಿಂಗ್ ಹಸ್ ಬೀನ್ ಗಿವನ್ ಬೈ ವೇದವ್ಯಾಸ ಟು ಅಸ್. ಸೊ ದಟ್ ಇಸ್ ವೈ ಈಸ್ ಕಾಲ್ಡ್ ಎಸ್ ವ್ಯಾಸ ವಿಶಾಲ ಬುದ್ಧೆ. ವ್ಯಾಸ ವಿಶಾಲ ಬುದ್ಧೆ. ದಟ್ ಇಸ್ ಅನದರ್ ಥಿಂಗ್. ವ್ಯಾಸಸ್ತು ಭಗವಾನ್ ಸ್ವಯಂ. ಭಗವಂತನಾದ ವೇದವ್ಯಾಸ ಇನ್ನೊಂದು ಹೆಸರೇನು? ಲಾರ್ಡ್. He is Lord. He is Paramatma only. He came in the form of Vedavyasa in order to give us this beautiful literature. ಸೊ ಅದನ್ನು ಆಧಾರವಾಗಿಟ್ಟುಕೊಂಡೇ ಈ ನವರಾತ್ರಿಯ ಪರ್ವವು ಕೂಡ ವಿಸ್ತಾರವಾಗಿ ನಡೆಯೋದಕ್ಕೆ, ನವರಾತ್ರಿ ಬಗ್ಗೆ ವಿಸ್ತಾರವಾಗಿ ದೇವಿಯ ಮುಖದ ಮೂಲಕವಾಗಿ ಹೇಳಿರೋದು ದುರ್ಗಾ ಸಪ್ತಸ್ಥಿತಿನಲ್ಲಿ. ಶರನ್ನವರಾತ್ರಿ ಬರುತ್ತೆ. ಶರದ್ ಮಾಸದಲ್ಲಿ ಯಾವುದು ನವರಾತ್ರಿ ಬರುತ್ತದೋ ಆ ಸಮಯದಲ್ಲಿ ಯಾರು ನನ್ನನ್ನು ಪೂಜೆ ಮಾಡ್ತಾರೋ ಅವರಿಗೆ ನಾನು ಸರ್ವಾ ಬಾಧಾ ವಿನಿರ್ಮುಕ್ತೋ ಧನ ಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ. ಯಾರು ಈ ಶರತ್ಕಾಲದಲ್ಲಿ ಯಾರು ಈ ನವರಾತ್ರಿಯನ್ನು ಆಚರಿಸ್ತಾರೋ, ಈ ಕಾಲದಲ್ಲಿ ಯಾರು ನನ್ನ ಶರತ್ಕಾಲ ಇನ್ನು ನಡೀತಾ ಇದೆ, ಇನ್ನು ಋತು ಪೂರ್ತಿ ಆಗಿಲ್ಲ, ಈ ಶರತ್ಕಾಲದಲ್ಲಿ ಯಾರು ನನ್ನನ್ನು ಪೂಜಿಸ್ತಾರೋ
ಅವರಿಗೆ ಎಲ್ಲ ಬಾಧೆಗಳನ್ನು ದೂರ ಮಾಡಿ ಅವರಿಗೆ ಎಲ್ಲ ಮಂಗಳವನ್ನು ನಾನು ಉಂಟು ಮಾಡ್ತೇನೆ ಅಂತ ವಚನ ಕೊಡ್ತಾ ಇದ್ದೆ. ನ ಸಂಶಯ, ಅದರಲ್ಲಿ ಸಂಶಯವೇ ಇಲ್ಲ. ದರ್ ಇಸ್ ನೋ ಡೌಟ್ ಅಟ್ ಆಲ್ ಇನ್ ದಟ್. ಹಲವಾರು ಜನಗಳಿಗೆ, ಈ ಭೂಮಂಡಲದಲ್ಲಿ ಹಲವಾರು ಜನಗಳಿಗೆ ಈ ಭಾರತದಲ್ಲಿ ಇಷ್ಟೊಂದು ದೇವತೆಗಳಿದ್ದಾರಲ್ಲ, ಅವ್ರಿಗೂ ತುಂಬ ವಿಚಿತ್ರವಾಗಿ ಕಾಣಿಸುತ್ತೆ. ಬೇರೆ ಎಲ್ಲರೂ ಎಲ್ಲ ಮತದವರು ಹೇಳ್ತಾರೆ ಗಾಡ್ ಈಸ್ ಒನ್, ಎಲ್ಲರೂ ಹೇಳ್ತಾರೆ ಗಾಡ್ ಈಸ್ ಒನ್, ಪರಮಾತ್ಮ ಅನ್ನೋದು ಒಂದು. ನಮ್ಮಲ್ಲಿ ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಅದು ಭಗವಂತ ವೇದದಲ್ಲೇ ಹೇಳ್ಬಿಟ್ಟಿದ್ದಾರೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿರುವ ಅದೇ ರಾಗದಲ್ಲಿ ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಎವ್ರಿವೇರ್ ಆಲ್ ಓವರ್ ದ ವರ್ಲ್ಡ್ ಡಿಫರೆಂಟ್ ರಿಲಿಜನ್ಸ್ ಸೇ ದಟ್ God is one. Even in our own Vedas, in the Upanishads say ekam sat vipra bahudha vadanti. Vipra means the scholars, they describe God differently. Ekam sat. ಒಬ್ಬ ಮಹಾತ್ಮರಿದ್ದರು, ಅವ್ರು ಹೇಳ್ತಾ ಇದ್ರು, ಏಕಂ ಬ್ರಹ್ಮ ದ್ವಿತೀಯಂ ನಾಸ್ತಿ, ಏಕಂ ಬ್ರಹ್ಮ ದ್ವಿತೀಯಂ ನಾಸ್ತಿ. There is no second, there is only one Parabrahma. But how come so many forms? ಶಿಷ್ಟು, ಗಣಪತಿ, ಸ್ಕಂದ, ಆಮೇಲೆ ದೇವಿ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ, ಇಷ್ಟು ರೂಪಗಳಲ್ಲಿ ಪೂಜೆ ಮಾಡ್ತಾರಲ್ಲ ಈ ಭಾರತದವರು. ಏನು ಅರ್ಥ ಇದಕ್ಕೆ? ಏನು ಅರ್ಥ ಅದಕ್ಕೆ ಇಷ್ಟು ರೂಪಗಳಲ್ಲಿ ಪೂಜೆ ಮಾಡೋದು ಅರ್ಥ ಅಂತ ಎಷ್ಟೋ ಜನಕ್ಕೆ ಅದೊಂದು ಪ್ರಶ್ನೆ ಇರುತ್ತೆ ಮನಸ್ಸಲ್ಲಿ. So many people have this doubt, no, how come so many forms of Paramatma? So now you take the activity of worship. ಈ ಉಪಾಸನೆ, ಪ್ರಾರ್ಥನೆ, ಉಪಾಸನೆ, ಆರಾಧನಾಧಿಕಂ ಇದೆಲ್ಲ ಏನರ್ಥ ಅಂತ ಹೇಳಿದ್ರೆ ಮನಸ್ಸನ್ನು ಪರಮಾತ್ಮನಲ್ಲಿ ಲಯಪಡಿಸೋದು. ದಟ್ ಇಸ್ ಉಪಾಸನ. ಉಪ ಅಂದರೆ ಹತ್ತಿರ, ನಿಯರ್. ಉಪ ಮೀನ್ಸ್ ನಿಯರ್. ಆಸನ ಇಸ್ ಸಿಟ್ಟಿಂಗ್ ಡೌನ್ ನಿಯರ್, ಆರ್ ನಾಟ್ ಜಸ್ಟ್ ಫಿಸಿಕಲಿ ಸಿಟ್ಟಿಂಗ್ ಡೌನ್ ಬಟ್ ಟೇಕಿಂಗ್ ದ ಮೈಂಡ್ ಟುವರ್ಡ್ಸ್ ಗಾಡ್. ಮನಸ್ಸನ್ನು ಪರಮಾತ್ಮ ಕಡೆ ತಗೊಂಡು ಹೋಗೋದಕ್ಕೆ ಉಪಾಸನ ಅಂತ ಹೆಸರು. ಆರಾಧನಾ ಅಂದರೂ ಕೂಡ ಅದೇ ಅರ್ಥನೇ. ಅಂದರೆ ಕಂಪ್ಲೀಟ್ಲಿ, ರಾಧನಾ ಈಸ್ ಐಕ್ಯ ಮಾಡೋದು, ಮನಸ್ಸನ್ನು ಐಕ್ಯ ಮಾಡೋ ಪರಮಾತ್ಮ ಜೊತೆಗೆ ಆರಾಧನಾ. ಅದೇ ರೀತಿಯಾಗಿ ಪೂಜಾ ಅಂತ ಹೇಳಿದ್ರೆ ವಿಧವಾಗಿ ಮಾಡೋದು, ವಿಧವಾಗಿ ಮನಸ್ಸನ್ನು ಮಾತ್ರ ತಗೊಳ್ಳೋದು, ವಿಧವಾಗಿ ಅನೇಕ ಪ್ರಯೋಗಗಳ ಮೂಲಕವಾಗಿ ಆರಾಧನೆ ಮಾಡೋದಕ್ಕೆ ಪೂಜೆ. ಹೋಮ ಅಂತ ಹೇಳಿದ್ರೆ ವಿಶೇಷವಾಗಿ ಈ ಪ್ರಪಂಚದಲ್ಲಿರುವ ಅನೇಕ ಶಕ್ತಿಗಳಿಗೆ, ಪ್ರಕೃತಿಯ ಶಕ್ತಿಗಳು ಅಂತ ಹೇಳಿದ್ರೆ ಇಂದ್ರ ಒಂದು ಶಕ್ತಿ, ವರುಣ ಒಂದು ಶಕ್ತಿ, ವಾಯು ಒಂದು ಶಕ್ತಿ, ಈ ರೀತಿಯಾದ ಅನೇಕ ಶಕ್ತಿಗಳಿಗೆ ಅಗ್ನಿ ಶಕ್ತಿಯ ಮೂಲಕವಾಗಿ ಈ ಎಲ್ಲ ಪದಾರ್ಥಗಳನ್ನು ನಾವು ಸಮರ್ಪಿಸಿ ಅದು ಹೋಗಿ ಸೇರೋದು. ಉದಾಹರಣೆಗೆ ಹೇಳ್ತೀನಿ, ಅಕಸ್ಮಾತಾಗಿ ಮಳೆ ಬಂದಿಲ್ಲ ಅಂತ ಬರಗಾಲ ಬಂದಿರೋ ಭೂಮಿಗಳಲ್ಲಿ, ನೀವು ಭಾರತದಲ್ಲಿ ಮಾತ್ರ ಅಲ್ಲ ಅನೇಕ ಜಾಗಗಳಲ್ಲಿ, ಇನ್ ಆಲ್ ಓವರ್ ದ ವರ್ಲ್ಡ್ ಯು ಸಿ the power of homa. If you want to understand the power of homa, what is this homa? How to practically, scientifically compare and see the power of homa. If you want to see, you must have heard of cloud seeding. Cloud seeding is a proven scientific method of inducing rain. ಮಳೆಯನ್ನು, ಬರದೇ ಇರೋ ಮಳೆಯನ್ನು ಬರೆಸೋದು. ಮೋಡಗಳ ಹತ್ರ ಹೋಗಿ, ಮೋಡ ಇದೆಯಲ್ಲ, ಆ ಮೋಡಗಳ ಹತ್ರ ಹೋಗಿ ಆ ಮೋಡಗಳಲ್ಲಿರುವ ನೀರಿನ ಅಂಶವನ್ನು ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ, ಅದು ಬಿಡಲ್ಲ. ಅದು ಬಿಡದೆ ಹೋದರೆ ನಮಗೆ ಸೈನಸ್ ಆಗಿಬಿಟ್ಟಿರ್ತಾರೆ. ಸೈನಸ್, ಯು ನೋ ದಿಸ್ ಸೈನಸ್, ವೆನ್ ದಿಸ್ ಆಲ್ ನೋಸ್ ಎವ್ರಿಥಿಂಗ್ ಇಸ್ ಬ್ಲಾಕ್ಡ್ ಎಂಡ್ ಆಫ್ ದ ಪಂಕ್ಚರಿಂಗ್. ದೇ ಡು ಪಂಕ್ಚರ್ ಮಾಡಿ ತೆಗಿತಾರೆ. ಅದನ್ನೇ ಪುರಾತನ ಕಾಲದಲ್ಲಿ ಪತಂಜಲಿ ಋಷಿಗಳು ಎಷ್ಟು ಸುಂದರವಾಗಿ, ನಾವು ಯು ಗೋ, ದೇ ವಿಲ್ ಪುಟ್ ಎ ಸಿರಿಂಜ್ ಅಂಡ್ ಟೇಕ್, ದೇ ವಿಲ್ ಪುಟ್ ಸಮಥಿಂಗ್ ಅಂಡ್ ದೆನ್ ರಿಮೂವ್ ಆಲ್ ದಿ ಸೈನಸ್ ಫ್ರಮ್ ಯುವರ್ ನೋಸ್, ಆಲ್ ದಿ ಫ್ಲೇಮ್. Right, 10,000 years ago, Patanjali Rishi has given us Yoga Darshana, Neti, Jala Neti. Neti pot is there, such small pot, 1 glass of water. You put little salt into that water and put some warm water. Then put it in this nostril and take out the water inside. Your sinus is gone. Hardly 50 rupees or 100 rupees maximum. 100 ರೂಪಾಯಿ 50 ರೂಪಾಯಿ ಕೊಟ್ಟರೆ ಒಂದು ನೇಟಿ ಪಾಟ್ ಸಿಗುತ್ತೆ, ಪ್ಲಾಸ್ಟಿಕ್. ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಶಾಖ ಇರೋ ನೀರು ಹಾಕೊಂಬಿಟ್ಟು ಮೆಲ್ಲಿಗೆ ಈ ಕಡೆಯಿಂದ ಹಾಕಿದ್ರೆ ಈ ಕಡೆ ಬಂದುಬಿಡುತ್ತೆ. ಯಾವುದನ್ನು ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸೈನಸ್ ತೋರಿಸ್ಕೊಂಬಿಟ್ಟು ಇಂಜೆಕ್ಷನ್ ಹಾಕಿ ಮತ್ತೆ ಸ್ವಲ್ಪ ಹಣನೂ ಕೊಟ್ಬಿಟ್ಟು ಬರ್ತೀರೋ ಅದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು.
ನೇತಿಯಿಂದ ಮಾಡ್ಕೋಬೋದು. ಇದು ಭಾರತೀಯ ಋಷಿಗಳ ವಿಶೇಷತೆ. ಸೊ ಈ ಕ್ಲೌಡ್ ಸೀಡಿಂಗ್ ಅಂದರೆ ಏನು? ಒಂದು ಮೋಡ ಇದೆ, ಮೇಘ, ಈ ಮೇಘದಿಂದ ಮಳೆ ಬರ್ತಾ ಇಲ್ಲ, ಬರಗಾಲ ಇದೆ, ಅದನ್ನು ಹೆಂಗೆ ಬರೆಸೋದು? ನಾನು ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ನೀವೆಲ್ಲರೂ ಕೂಡ ಬಳಸ್ತೀರಾ, ಫೋನ್ ಬಳಸ್ತೀರಾ, ಅದರಲ್ಲಿ ನೀವು ಇಂಟರ್ನೆಟ್ನಲ್ಲಿ ನೋಡಿ ಕ್ಲೌಡ್ ಅಂದರೆ ಮೇಘ, ಸೀಡಿಂಗ್ ಅಂದರೆ ಅದನ್ನು ಪ್ರೇರಣೆ ಕೊಡೋದು, ಅದಕ್ಕೆ ಅದರಿಂದ ನಾವು ಮಳೆ ಬರೆಸೋದು, ಕ್ಲೌಡ್ ಸೀಡಿಂಗ್. ಹೆಂಗೆ ಮಾಡ್ತಾರೆ ಅಂತ ಒಂದು ವಿಡಿಯೋನು ನೋಡಿ. ಒಂದು ಹೆಲಿಕಾಪ್ಟರಲ್ಲಿ ಕೆಲವು ಕೆಮಿಕಲ್ಸ್ ತೊಗೊಂಡು ಹೋಗ್ಬಿಟ್ಟು ದೇ ವಿಲ್ ಟೇಕ್ ಸಮ್ ಕೆಮಿಕಲ್ಸ್ ಇನ್ ದಿ ಹೆಲಿಕಾಪ್ಟರ್ ಆ್ಯಂಡ್ ದೆನ್ ದೇ ವಿಲ್ ಡ್ರಾಪ್ ಇಟ್ ಆನ್ ದ ಕ್ಲೌಡ್. ಆ ಮೇಘದ ಮೇಲೆ ಅದನ್ನು ಚಿಮುಕಿಸ್ತಾರೆ. ಚಿಮಿಸಿದ ತಕ್ಷಣವೇ ಆ ಅಂಶ, ಉಪ್ಪಿನ ಅಂಶ, ಆ ಅಂಶದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಡೆದು ಬಿಡುತ್ತೆ. ಒಂದು ಕ್ಲೌಡ್ ಸೀಡಿಂಗ್ ಮಾಡಿದ್ರೆ ಅಕಸ್ಮಾತಾಗಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡ್ತು ಅಂತ ಹೇಳಿದ್ರೆ ಕ್ಲೌಡ್ ಬ್ರೇಕ್ ಆಗುತ್ತೆ. ದ ಕ್ಲೌಡ್ ವಿಲ್ ಬ್ರೇಕ್ ಆ್ಯಂಡ್ ಒನ್ ವಿಲೇಜ್ ವಿಲ್ ಬಿ ಕಂಪ್ಲೀಟ್ಲಿ ಸಬ್ಮರ್ಜ್ ಇನ್ ವಾಟರ್. ಮಳೆ ಅಂಶ ಬಂದ್ಬಿಟ್ಟು ನಿಧಾನವಾಗಿ ಬರಬೇಕಲ್ಲ. ಮಳೆ ಎಷ್ಟು ಸುಂದರವಾಗಿ ಪರಮಾತ್ಮವನ್ನು ಕೊಡ್ತಾರೆ. ನಾವು ಸಹಸ್ರ ಧಾರೆ ಪ್ರಯೋಗ ಮಾಡ್ತೀವಿ, ಅವರು ಕೋಟಿ ಧಾರೆ ಪ್ರಯೋಗ ಮಾಡ್ತಾರೆ. ನಾವು ಸಹಸ್ರ ಧಾರೆ ಅದನ್ನ ಇಟ್ಕೊಂಡು 1000 ಛಿದ್ರ ಮಾಡಿ ಅದರಲ್ಲಿ ನೀರು ಹಾಕ್ತೀವಿ. ವಿ ಮೇಕ್ ದಿಸ್ ಸಹಸ್ರ ಧಾರ ಲೈಕ್ ಎ ಸೀವ್, ವಿ ಕೀಪ್ ಎ ಸೀವ್ and from the top we pour water so it comes like a shower with number of holes. But see the number of droplets which come from the sky. ಪರಮಾತ್ಮ ಕಳಿಸ್ತಾ ಇರೋ ಅದ್ಭುತವಾದ ಮಳೆಯನ್ನು ನೋಡಿ. ಎಷ್ಟು ಸುಂದರವಾದ ಹನಿಗಳು. ಅದಕ್ಕೆ ಹೆಸರು ಹನಿ. ಇಂಗ್ಲೀಷಲ್ಲಿ ಹನಿ ಅಂದರೆ ಜೇನುತುಪ್ಪ, ಕನ್ನಡದಲ್ಲಿ ಹನಿ ಅಂದರೆ ಡ್ರಾಪ್. So it falls down beautifully all over the world, making everything so cool. If you do cloud seeding, if there is error in cloud seeding, the cloud burst will happen. Cloud burst. When the cloud burst, entirely it will be submerged, the village will be submerged. But ಹೋಮದಿಂದ ಇದಕ್ಕೆ ಪ್ರಮಾಣ ಪೂರ್ವಕ ಹೇಳ್ತಾ ಇದ್ದೀನಿ. ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಃ ಶ್ರೇಯ ಪರಮವಾಪ್ಸ್ಯತ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ದೇಸ್ತೇನ ಏವ ಸಹ. ಅಂದರೆ ದೇವತೆಗಳು ನಿಮಗೆ ಕರುಣೆ ಮಾಡಿಕೊಟ್ಟಿರುವ ಈ ಸುಂದರವಾದ ಸೌಖ್ಯ ಅಂದರೆ ಧನ ಧಾನ್ಯ ವಸ್ತು ಎಲ್ಲ ಕೊಟ್ಟಿದ್ದಾರಲ್ಲ, ಆರೋಗ್ಯ, ಅದನ್ನು ನೀನು ಮತ್ತೆ ದೇವತೆಗಳಿಗೆ ಹಿಂದಿರುಗಿಸಿಕೊಡು. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದು ಭಗವದ್ಗೀತೆಯಿಂದ. ಯಜ್ಞಾತ್ ಭವತಿ ಪರ್ಜನ್ಯ, ಯಜ್ಞಾತ್ ಭವತಿ ಪರ್ಜನ್ಯ, ಅನ್ನಾತ್ ಭವಂತಿ ಭೂತಾನಿ, ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ, ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಏನರ್ಥ ಅದಕ್ಕೆ? ಅನ್ನಾತ್ ಭವಂತಿ ಭೂತಾನಿ, ನಾವೆಲ್ಲರೂ ಕೂಡ ಜೀವರಾಶಿಗಳೆಲ್ಲರೂ ಕೂಡ ನಾವೆಲ್ಲರೂ ಇವತ್ತು if we are healthy, if we are well nourished, it is because of anna which we get from the earth only. No, when somebody travels in the rocket, ಎಲ್ಲಾದರೂ ರಾಕೆಟಲ್ಲಿ ಹೋದರೆ ತುಂಬ ದಿವಸ ಚಂದ್ರಮಂಡಲಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಆಹಾರ ಬೇರೆ. ದ ಫುಡ್ ಗಿವನ್ ಫಾರ್ ಆಸ್ಟ್ರೋನಾಟ್ಸ್, ದ ಫುಡ್ ಆಫ್ ಆಸ್ಟ್ರೋನಾಟ್ಸ್ ಇಸ್ ಡಿಫ್ರೆಂಟ್ ಬಿಕಾಸ್ ದೇ ಶುಡ್ ಹ್ಯಾವ್ ಮಿನಿಮಮ್ ನೇಚರ್ ಕಾಲ್ಸ್. They should have minimum nature call because they have to continuously be seated to observe. ಅಲ್ಲಿ ಆಸ್ಟ್ರೋನಾಟ್ಸ್ ಇದ್ದಾರೆ ನೋಡಿ, ಯಾರು ಅಂತರಿಕ್ಷದಲ್ಲಿ ಯಾತ್ರೆ ಮಾಡೋರು, ಅವ್ರು ರಾಕೆಟಲ್ಲಿ ಕೂತಿರ್ಬೇಕಾದ್ರೆ ನಿರಂತರವಾಗಿ ಅವ್ರು ಮಾನಿಟರ್ ನೋಡ್ತಾ ಇರಬೇಕು, ಎಲ್ಲಿ ಹೋಗ್ತಾ ಇದೆ ಎಲ್ಲ ಕರೆಕ್ಟ್. ಅದಕ್ಕೋಸ್ಕರ ಅವರಿಗೆ ಮತ್ತೆ 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 ಕಾಲು ತೊಳೆಯೋಕೆ ಹೋಗೋಕ್ಕಾಗಲ್ಲ. ಅವರು ಅದಕ್ಕೋಸ್ಕರ ಅವರ ಆಹಾರನೇ ಬೇರೆ. ಆದರೂ ಕೂಡ ಆಹಾರ ಕೂಡ ಭೂಮಿಯಿಂದಲೇ ಬರಬೇಕು. ದೇ ಆಲ್ಸೋ ಹ್ಯಾವ್ ಟು ಹ್ಯಾವ್ ದ ಫುಡ್ ಫ್ರಮ್ ದಿ ಅರ್ತ್ ಓನ್ಲಿ. ಸೊ ಅನ್ನಾದ್ ಭವಂತಿ ಭೂತಾನಿ, ಎಲ್ಲ ಜೀವರಾಶಿಗಳು ಬರೋದೆಲ್ಲಿಂದ? ಅನ್ನದಿಂದಲೇ ನಾವು ಪುಷ್ಟರಾಗ್ತೀವಿ ಅನ್ನದಿಂದ. ಆದರೆ ಅನ್ನ ಎಲ್ಲಿಂದ ಬರೋದು? ಮಳೆಯಿಂದ ಬರೋದು. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ. ಪರ್ಜನ್ಯ ಅಂದರೆ ಮಳೆ. ಓನ್ಲಿ ಬಿಕಾಸ್ ಆಫ್ ರೈನ್ ಆರ್ ವಾಟರ್ ವಿ ಆರ್ ಏಬಲ್ ಟು ಹ್ಯಾವ್ ಫುಡ್ ಸ್ಟಫ್ಸ್. ಯಜ್ಞಾದ್ ಭವತಿ ಪರ್ಜನ್ಯ, ಫ್ರಮ್ ದಿ ಯಜ್ಞ ಓನ್ಲಿ ಇಟ್ ರೈನ್ಸ್. ಸೊ ನೌ ಐ ವಿಲ್ ಟೆಲ್ ಯು. ಯಾರೋ ಒಬ್ಬರು, one great scholar, he studied the Vedas nicely, he studied all these things, and then he thought, with the mantras we are offering so many things, and then the smoke is going up, and it has been said in the Vedas that through this smoke only it will rain. ಇಷ್ಟು ಹೇಳಿದಾರಲ್ಲಪ್ಪ, ಯಜ್ಞದಿಂದ ಹೊಗೆ ಹೋಗುತ್ತೆ, ಅದರಿಂದ ಮಳೆ ಬರುತ್ತೆ ಅಂತ ಹೇಳಿ. ನಾನು ಸ್ವಲ್ಪ ಯಜ್ಞ ನನಗೆ ತಯಾರು ಮಾಡೋಕ್ಕೆ ಬರಲ್ಲ, ನಾನು ಹಾಗೆ ಪ್ರಯೋಗ ಮಾಡ್ತೀನಿ ಅಂತ ಮಹಾರಾಷ್ಟ್ರದಲ್ಲಿ ಪ್ರಯೋಗ ಮಾಡಿದ್ದಾರೆ. ಯಜ್ಞ ಅಲ್ಲ ಅದು,
ಮಹಾರಾಷ್ಟ್ರದಲ್ಲಿ ಪ್ರಯೋಗ ಮಾಡಿ ಏನು ಮಾಡಿದ್ರು, ವಾಟ್ ಡಿಡ್ ಹಿ ಡು, ಹಿ ಟುಕ್ ಎ ಡ್ರಮ್ ವಿಚ್ ಇಸ್ 4 feet in diameter, 4 feet in diameter, about 6 feet or 4 feet height, 4 ಅಡಿ ಅಗಲ ಇರೋದು 4 ಅಡಿ ಉದ್ದ ಇರೋದು ಒಂದು ಡ್ರಮ್ ತೊಗೊಂಡು ಅದರಲ್ಲಿ ಅವ್ನು ನೋಡಿದರೆ ಸ್ವಲ್ಪ ಸೌದೆ ಹಾಕಿ ಅದನ್ನು ಹಚ್ಚಿದೆ. ಸೊ ಹಿ ಲಿಟ್ ದಿ ಫೈರ್ ವಿತ್ ಸಮ್ ವುಡ್ ಇನ್ಸೈಡ್ ದ ಡ್ರಮ್ ಆ್ಯಂಡ್ ದೆನ್ ಹಿ ಬ್ರಾಟ್ ನಾರ್ಮಲ್ ಸಾಲ್ಟ್. ನಾವೆಲ್ಲರೂ ಅಡುಗೆಗೂ ಬಳಸೋ ಉಪ್ಪಿದೆ ನೋಡಿ, ಉಪ್ಪು, ಸೋಡಿಯಂ ಕ್ಲೋರೈಡ್, ಸಾಲ್ಟ್ ಫ್ರಮ್ ದ ಸೀ ಸಾಲ್ಟ್, ಅದನ್ನು ತೊಗೊಂಬಂದು ಉಪ್ಪು ತೊಗೊಂಡು ಬಂದ್ಬಿಟ್ಟು ಕರೆಕ್ಟಾಗಿ ಅದನ್ನೇನು ಮಾಡಿದ್ರು ಅಂದರೆ ಆ ಬೆಂಕಿ ಯಾವಾಗಲೂ ಚೆನ್ನಾಗಿ ಹತ್ತಿರಬೇಕು, ಬೆಂಕಿ ಬಂದು ಪೂರ್ಣವಾಗಿ ಚೆನ್ನಾಗಿ ಜ್ವಲಿತವಾದ ಅಗ್ನಿ ಆಗಿರಬೇಕು. ಅದರಲ್ಲಿ ಉಪ್ಪನ್ನು ತಗೊಂಡು ನಿಧಾನವಾಗಿ ಹಾಕಕ್ಕೆ ಶುರು ಮಾಡಿದ್ರು. ಇದು ವೆಂಟ್ ಆನ್ ಪುಟಿಂಗ್ ದ ಸಾಲ್ಟ್ ಇಂಟು ದಟ್ ಫೈರ್ and he kept on blowing the fire from the bottom. ಕಲಾಯಿ ಮಾಡೋರು ಬಳಸ್ತಾರೆ ನೋಡಿ, ನೋಡಿದ್ದೀರಾ? ஈயம் புசரம் பண்ணுங்க பார்த்தீங்கன்னா பயன்படுத்துவாங்களே அந்த ஒரு காற்று விட்டு அப்படியே காற்று கொடுத்து அந்த பிரஜ்வலித்த மாதிரி அந்த தட் அக்னி வாஸ் kept alive nicely. Exactly after 2 hours it rained heavily. 2 ಗಂಟೆ ಸಮಯ ಆಗಿದ ತಕ್ಷಣನೇ ಚೆನ್ನಾಗಿ ಮಳೆ ಬಂದಿದೆ. ಒಂದು ಸಾರಿ ಆಯ್ತಪ್ಪ, ಏನೋ ಅಕಸ್ಮಾತ್ ಅಂತ ಹೇಳೋಣ, ವಿಲ್ ಕಾಲ್ ಇಟ್ ಅಸ್ ಕೋಇನ್ಸಿಡೆನ್ಸ್. ಇದು ಅಕಸ್ಮಾತ್ ಅಂತ ಹೇಳೋಣ, ವಿ ಸೇ ಇಟ್ ಕೋಇನ್ಸಿಡೆನ್ಸ್. ಯು ಮೀಟ್ ಸೋ ಮೆನಿ ಪೀಪಲ್ ಬೈ ಕೋಇನ್ಸಿಡೆನ್ಸ್. ನಮಗೂ ಇದು ಉದ್ದೇಶ ಇರಲ್ಲ, ಆದರೆ ಭೇಟಿ ಮಾಡಿಬಿಡ್ತೀವಿ ನಾವು. ಸೊ ಆ ಥರ ಇದು ಕೋಇನ್ಸಿಡೆನ್ಸ್. ಇನ್ನೊಂದು ಸಾರಿ ಪ್ರಯೋಗ ಎವ್ರಿ ಟೈಮ್, ಪ್ರತಿ ಸಾರಿ ಮಾಡಿದಾಗಲೂ ಕೂಡ ಪ್ರತಿ ಸಾರಿನೂ ಮಳೆ ಬರ್ತಾ ಇದೆ. ಎವ್ರಿ ಟೈಮ್ ಹಿ ಡಸ್ ಇಟ್ ರೈಟ್. ಆ್ಯಂಡ್ ದೆನ್ 15 years ಬ್ಯಾಕ್, 15 ವರ್ಷದ ಹಿಂದೆ ಒಂದು ಮ್ಯಾಗಝಿನಲ್ಲಿ ನಾನು ಅದನ್ನು ಓದಿದೆ, ಸಂಸ್ಕೃತದ ಒಂದು ಪತ್ರಿಕೆಯಲ್ಲಿ ಅದನ್ನು ಓದಿದೆ ನಾನು. ಈ ಥರ ಮಹಾರಾಷ್ಟ್ರದ ಒಬ್ಬರು ಕಂಡುಹಿಡಿದಾರೆ ಅಂತ ನಾನು ಸಂಸ್ಕೃತದಲ್ಲಿ, ಸಂಸ್ಕೃತ ಭಾಷೆಯಲ್ಲಿಯೇ ಅದನ್ನು ಓದಿದೆ ನಾನು. ಓದ್ಬಿಟ್ಟು ನಾವು ಯಾಕೆ ಮಾಡಬಾರ್ದು ಅಂತ ನಾವು ಇಲ್ಲಿ ಮಾಡಿ ನೋಡಿದ್ವಿ. ಇಲ್ಲಿ ನಮ್ಮ ತೋಟದಲ್ಲಿ ನಾವು ಮಾಡಿದ ತಕ್ಷಣ ಮಳೆ ಬಂತು. ತಿರುವಣ್ಣಾಮಲೆಯಲ್ಲಿ ಮಾಡಿ ನೋಡಿದ್ವಿ, ತಿರುವಣ್ಣಾಮಲೆಯಲ್ಲಿ ಮಳೆ ಬಂತು. ಹುಲ್ಕೋಟಿಯಲ್ಲಿ ಮಾಡಿದ್ವಿ, ಹುಲ್ಕೋಟಿಯಲ್ಲಿ ಮಳೆ ಬಂತು. ಇವಾಗ ಪ್ರಾಮಾಣಿಕವಾಗಿ ಆಗೋಯ್ತು ಅದು, ಅಬ್ಸಲ್ಯೂಟ್ ಪ್ರೂಫ್. ಸೊ ನಾವು ಅದರಲ್ಲಿ ಮಳೆ ಬರೋದಕ್ಕೆ, ಅದು ಮಳೆಗಾಲದಲ್ಲಿ ಅರ್ಥ ಮಾಡ್ಕೊಳ್ಬಿದ್ದು ನಾವು. ಮಳೆಗಾಲದಲ್ಲಿ ಮೋಡ ಸೇರಿರಬೇಕು, ಆದರೆ ಮಳೆ ಬರ್ತಾ ಇಲ್ಲ. ಎಷ್ಟೋ ಸರಿ ಮೋಡ ಬಂದು ಹುಟ್ಟೋಗ್ಬಿಡುತ್ತೆ ನೋಡಿದ್ರೆ. ಯು ಸಿ ಮೆನಿ ಟೈಮ್ಸ್ ದ ಕ್ಲೌಡ್ಸ್ ಗ್ಯಾದರ್ ಬಟ್ ದೇ ಡೋಂಟ್ ಪೋರ್, ದೇ ಗೋ ಅವೇ ಜಸ್ಟ್ ಲೈಕ್ ದಟ್ ಬಿಕಾಸ್ ದ ವಿಂಡ್ ವಿಲ್ ಟೇಕ್ ದಮ್ ಅವೇ. ಗಾಳಿ ಬಂದವನು ಹೊಡ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಸೊ ಈ ಗಾಳಿಯ ಆ ವೇಗ ಇದೆ ನೋಡಿ, ಮೋಡಗಳನ್ನು ಹೊಡ್ಕೊಂಡು ಹೋಗೋ ವೇಗವನ್ನು, ಇಲ್ಲಿಂದ ಬರ್ತಾ ಇರೋ ಆವಿ, ಇಲ್ಲಿಂದ ಬರ್ತಾ ಇರೋ ಹೊಗೆ ಆ ಗಾಳಿಗಿಂತಲೂ ಶಕ್ತಿಶಾಲಿಯಾಗಿ ಈ ಮೋಡದಿಂದ ಮಳೆ ನೆಳ್ಕೊಳ್ಳುತ್ತೆ. ಈ ಹೋಗ್ತಾ ಇರೋ ಹೊಗೆ ನಾನು ಹೇಳ್ತಾ ಇರೋದು, ಈ ಹೋಗ್ತಾ ಇರೋ ಹೊಗೆ. ದಿಸ್ ಸ್ಮೋಕ್ ವಿಚ್ ಇಸ್ ಗೋಯಿಂಗ್ ಫ್ರಮ್ ಹಿಯರ್, ಇಟ್ ಹಸ್ ಗಾಟ್ ದಿ ಪವರ್ ಆಫ್ ಡ್ರಾಯಿಂಗ್ ರೈನ್ ಫ್ರಮ್ ದ ಕ್ಲೌಡ್ಸ್. ಇಟ್ ಹಸ್ ಗಾಟ್ ದ ಪವರ್ ಆಫ್ ಡ್ರಾಯಿಂಗ್ ರೈನ್ ಫ್ರಮ್ ದ ಕ್ಲೌಡ್ಸ್. ದಟ್ ಈಸ್ ಓನ್ಲಿ ಒನ್ ಎಫೆಕ್ಟ್ ಆಫ್ ದಿಸ್ ಹೋಮ್. ಇದು ಒಂದೇ ಒಂದು ಮಾತ್ರ ಶಕ್ತಿ ಹೇಳ್ತಾ ಇರೋದು ನಾನು. ಇದಲ್ಲದೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ರೀತಿಯಾದ ರೋಗಗಳನ್ನು ದೂರ ಮಾಡೋ ಶಕ್ತಿ ಹೋಮದಲ್ಲಿದೆ. ಸೊ ಈ ರೀತಿಯಾಗಿ ಜನಗಳು ಕೇಳ್ತಾ ಇರಲ್ಲ, ದೇವತೆಗಳು ಇಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಒಂದೊಂದು ರೀತಿಯಾದ ಪ್ರಭಾವಕ್ಕೆ ಒಂದೊಂದು ಮಂತ್ರವನ್ನು ಹೇಳೋದೇ ದೇವತಾ. ಉದಾಹರಣೆಗೆ ನಮಗೆ ಕಿವಿ ನೋವಿದ್ದರೆ, ಈಗಿನ ಕಾಲದಲ್ಲಿ ಕಿವಿ ನೋವಿದ್ದರೆ ನಾವು ಖಂಡಿತವಾಗಿ ನಮ್ಮ ಬಾಯಿಂದ ಬಂದೇ ಬರುತ್ತೆ, ಡಾಕ್ಟ್ರಿಗೆ ನೋಡಬೇಕು ಅಂತ ಹೇಳಿ. ಸೊ ಕಿವಿ ನೋವು ಬಂದರೆ ಯಾಕಪ್ಪ ಡಾಕ್ಟರ್ ಹತ್ರ ಹೋಗಬೇಕು? ಟು ಹ್ಯಾವ್ ಪೇನ್ ಇನ್ ದ ಇಯರ್, ವೈ ಶುಡ್ ಯು ಗೋ ಟು ದ ಡಾಕ್ಟರ್? ಬಿಕಾಸ್ ಹಿ ಈಸ್ ಎ ಸ್ಪೆಷಲಿಸ್ಟ್. ಹಿ ನೋಸ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಇಯರ್, ಹಿ ಹಸ್ ಸ್ಟಡಿಡ್ ಅಬೌಟ್ ಇಟ್. ಸೊ ಯು ಗೋ ಟು ದ ಡಾಕ್ಟರ್. ಅವ್ನು ಹೋಗಿದ ತಕ್ಷಣವೇ ಡಾಕ್ಟರ್ ಸ್ವಲ್ಪ ಕಿವಿಯಲ್ಲಿ ನೋಡಿ ನೋವಿದೆ, ಕನ್ಸಲ್ಟ್ ENT. He writes, he is a general physician. He says consult ENT. Why? It is not in his purview. ಅದು ಅವರ ಕ್ಷೇತ್ರ ಅಲ್ಲ, ಅದು ಕಿವಿ ಕ್ಷೇತ್ರ ಬಂದು ಅವ್ರು. ಇಫ್ ಇಟ್ ವಾಸ್ ಫೀವರ್ ಆರ್ ಸಮಥಿಂಗ್, ದ ಫಿಸಿಷಿಯನ್ ವುಡ್ ಹ್ಯಾವ್ ಹ್ಯಾಂಡಲ್ಡ್ ಇಟ್. ಸಾಮಾನ್ಯವಾದ ಇದಾಗಿದ್ದರೆ ಅವನು ನೋಡ್ಬಿಡ್ತಾ ಇದ್ದ. ಸಾಮಾನ್ಯವಲ್ಲ, ಸ್ವಲ್ಪ ವಿಶೇಷವಾಗಿದೆ ಅಂತ ENT ನೋಡಿದ್ದು. ಅವ್ರ ಹತ್ರ ಹೋಗಿದ ತಕ್ಷಣವೇ ಅವ್ರು ನೋಡ್ತಾರೆ, ಸಿನ್ಸ್ ಎಷ್ಟು ದಿವಸ ನನಗೆ ಕಿವಿ ನೋವಿದೆ, ಸಿನ್ಸ್ ಹೌ ಲಾಂಗ್ ಆರ್ ಯು ಸಫರಿಂಗ್ ಫ್ರಮ್ ದಿಸ್ ಪೇಯ್ನ್, ಇಷ್ಟು ದಿವಸ ಆಯಿತು ಎಲ್ಲ ಚೆಕ್ ಮಾಡಿಬಿಟ್ಟು, ಐ ಥಿಂಕ್ ಯು ಹ್ಯಾವ್ ಟು ಕನ್ಸಲ್ಟ್ ಎ ನ್ಯೂರಾಲಜಿಸ್ಟ್. ಯು ಹ್ಯಾವ್ ಟು ಕನ್ಸಲ್ಟ್ ಎ ನ್ಯೂರಾಲಜಿಸ್ಟ್ ಬಿಕಾಸ್ ಇಟ್ ಇಸ್ ನಾಟ್, ಇದು ಏನು ಇದಿಲ್ಲ, ಏನು ವ್ಯಾಕ್ಸಿನ್ ಇಲ್ಲ, ಒಂದು ನರ ಏನೋ ಪ್ರೆಸ್ ಆಗಿಬಿಟ್ಟಿದೆ. ಸರಿ ಹೋದರು, ಅದು ನೋಡಿ ನ್ಯೂರಾಲಜಿಸ್ಟ್ ಹೋದರು. ಸಿ ಫಾರ್ ಒನ್ ಸಿಂಗಲ್ ಡಿಫಿಕಲ್ಟಿ ಇನ್ ಯುವರ್ ಬಾಡಿ, ಶರೀರದಲ್ಲಿರೋ ಒಂದೇ ಒಂದು ತೊಂದರೆಗೋಸ್ಕರ ನಿಮ್ಮನ್ನು ಎಷ್ಟು ಬೇರೆ ಬೇರೆ ಬುದ್ಧಿಶಕ್ತಿಗಳನ್ನು ಬಳಸಬೇಕಾಗತ್ತೆ. ಆದ್ದರಿಂದ ಗಣಪತಿ ಎಂಬವರು ನಮ್ಮ ವಿಘ್ನಗಳನ್ನು ದೂರ ಮಾಡುವ ಶಕ್ತಿ. ಗಣಪತಿ ಎಂಬವರು ಯಾವುದೇ ಕಾರ್ಯವನ್ನು ತಗೊಂಡರೂ ಕೂಡ ವಿಘ್ನಗಳನ್ನು, ಅಬ್ಸ್ಟೆಕಲ್ಸ್,
ಆಬ್ಸ್ಟೆಕಲ್ಸ್ ಅಂತ ಬರುತ್ತಲ್ಲ, ಆ ವಿಘ್ನಗಳನ್ನು ದೂರ ಮಾಡುವ ಶಕ್ತಿಗೆ ಗಣಪತಿ ಅಂತ ಹೆಸರು. ಆದರೆ ಗಣಪತಿಯ ಸ್ತುತಿಯನ್ನು ನೋಡಿದ್ರೆ ನೀವು ಇನ್ನೂ ಆಶ್ಚರ್ಯಪಡ್ತೀರಾ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಲ್ಲ ಕಾರ್ಯಗಳು ನಮಗೆ ವಿಘ್ನವನ್ನು ದೂರ ಮಾಡಪ್ಪ ಅಂತ ಹೇಳೋ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಅವರ ಸ್ವರೂಪವನ್ನು ವರ್ಣನೆ ಮಾಡಿ, ಮುದಾಕರ ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕ ರಕ್ಷಕಂ ಅನಾಯಕೈಕ ನಾಯಕಂ. ಅನಾಯಕ ಅಂದರೆ ಅವ್ರಿಗೆ ನಾಯಕ ಇಲ್ಲ, there is no leader above ಗಣಪತಿ. ಅನಾಯಕೈಕ ನಾಯಕಂ ವಿನಾಶಿ ದೇವ ದೈತ್ಯಕಂ. ಏಭ ಅಂದರೆ ಪಾಪ, ಏಭ ಅಥವಾ ಸೈನ್ಯ, ದೈತ್ಯರ ಸೈನ್ಯವನ್ನು ನಾಶ ಮಾಡುವ ಗಣಪತಿ. ವಿನಾಶಿತೇಭ ದೈತ್ಯಕಂ ನತಾಶುಭಾಶು ನಾಶಕಂ. ನತ ಅಂದರೆ ನಮಸ್ಕಾರ ಮಾಡಿದವರು, ಆಶು ಅಂದರೆ ಜಲ್ದಿ, ಅಶುಭ ನತಾಶುಭಾಶು ನಾಶಕಂ. ಅಶುಭಗಳನ್ನು ಆಶು ಅಂದರೆ ತಕ್ಷಣವೇ ನಾಶ ಮಾಡುವವರೇ ನಮ್ಮ ಅದ್ಭುತವಾದ ಗಣಪತಿ. ಎಷ್ಟೋ ದೇವತೆಗಳಿದ್ದಾರೆ. ಈ ಗಣಪತಿ ದೇವತೆ ನೋಡಿದ ಕೂಡಲೇ ವಿಶ್ವದ ಮಕ್ಕಳು ಖುಷಿ ಪಡ್ತಾರೆ. ವಿಶ್ವದ ಮಕ್ಕಳು, ಭಾರತದ ಮಕ್ಕಳು ಮಾತ್ರ ಅಲ್ಲ. ಆ ಗಣಪತಿ ಸ್ವರೂಪ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಸುಂದರವಾದ ಮುಖ, ಸುಮುಖ. ಸುಂದರವಾದ ಮುಖನಿಗೆ ಸುಮುಖ ಅಂತೇಳಿ. ಸುಮುಖ ಮೀನ್ಸ್ ಬ್ಯೂಟಿಫುಲ್ ಫೇಸ್, very beautiful face. Anybody, any child all over the world, when the moment they see the elephant, they'll feel so happy. And elephant-headed person. And in addition to that, all the other deities have got Varada only showing the hand like this or like this. But Ganapati has handful of laddus. ಮೋದಕವನ್ನು ತುಂಬಿರೋ ಕೈ ಇಟ್ಕೊಂಡಿರೋರು ಗಣಪತಿ. ಎಂಥ ಪ್ರೀತಿಯಾದ ದೇವರು. ಸೊ ಯು ಸಿ ದ ಸ್ವರೂಪ ಆಲ್ಸೋ. ಆ ಸ್ವರೂಪ ಏನಪ್ಪ ಅಂತ ಹೇಳಿದ್ರೆ, ಗಣಪತಿ ಅಂತ ಹೇಳಿದ ತಕ್ಷಣವೇ ಜೀವನದಲ್ಲಿ ಅದ್ಭುತವಾದ ಆನಂದ ಬರುತ್ತೆ. ಗಣಗಳಿಗೆ ಈಶ, ಗಣಗಳಿಗೆ ಈಶ. He is the Lord of all the categories of Shaktis. He is the Lord. He is a Prathama Pujita. He is called as the Prathama Pujita, the first to be worshipped. Anywhere in Bharat, you see any puja will take place, first and foremost, Sri Gurubhyo Namaha, then Ganapati Puja. Ganapati is offered worship because it is a Shakti. ಗಣಪತಿ ಈಸ್ ಅ ಶಕ್ತಿ ವಿಚ್ ಇಸ್ ಇನ್ವೋಕ್ಡ್. ಆ ಶಕ್ತಿಯನ್ನು ನಾವು ಜಾಗೃತಗೊಳಿಸ್ತಾ ಇದ್ದೀವಿ. ಇದೆಲ್ಲ ಅಲ್ಲದೆ ಗಣಪತಿ ಅಥರ್ವ ಶೀರ್ಷವನ್ನು ನೋಡಿದ್ರೆ ಇನ್ನೂ ಆಶ್ಚರ್ಯ ಆಗುತ್ತೆ. ಅಥರ್ವ ಶೀರ್ಷದಲ್ಲಿ ಗಣಪತಿನೇ ಪರಮಾತ್ಮನ ಮೊದಲ ಸ್ವರೂಪ ಅಂತ ಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಓಂ ಲಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ನಾವು ಕರ್ತ, ಪಾಲನಕರ್ತ, ಸೃಷ್ಟಿಕರ್ತ, ಪಾಲನಕರ್ತ, ಸಂಹಾರಕರ್ತ ಅಂತ ನಾವು ಸೃಷ್ಟಿ ಸ್ಥಿತಿ ಲಯಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತೇವೆ. ಆದರೆ ಗಣಪತಿ ಅಥರ್ವ ಶೀರ್ಷ ಹೇಳ್ತಾರೆ, ತ್ವಮೇವ ಕೇವಲಂ ಕರ್ತಾಸಿ. ನೀನೊಬ್ಬನೇ ಸೃಷ್ಟಿಕರ್ತ. ತ್ವಮೇವ ಕೇವಲಂ ಧರ್ತಾಸಿ. ನೀನೇ ಪಾಲನಕರ್ತ. ತ್ವಮೇವ ಕೇವಲಂ ಹರ್ತಾಸಿ. ಕರ್ತ ಧರ್ತ ಹರ್ತ. ಕರ್ತ ಧರ್ತ ಹರ್ತ ಮೂರು ಕೂಡ ಭಗವಂತನಾದ ಗಣಪತಿನೇ. ತ್ವಮೇವ ಕೇವಲಂ ಹರ್ತ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ. ಇಲ್ಲಿರುವ ಪ್ರತಿಯೊಂದು ವಸ್ತು ಕೂಡ ನೀನೇ ತಾನೇ ಪರಮಾತ್ಮ, ನೀನೇ ತಾನೇ ಗಣಪತಿ. ಆಶ್ಚರ್ಯಪಡ್ತೀರಾ? ಒಂದು ಕಡೆ ನೋಡಿದ್ರೆ ಉಪಾಸನೆ ಮಾಡ್ತೇವೆ. ನಮ್ಮ ಯೋಗಶಾಸ್ತ್ರ ಹೇಳ್ತಾರೆ ಎಲ್ಲ ಶಕ್ತಿಗಳು ನಮ್ಮಲ್ಲೇ ಇದೆ. ಆಲ್ ದಿ ಶಕ್ತಿಸ್ ಆರ್ ದೇರ್ ಹಿಯರ್ ಓನ್ಲಿ ವಿದಿನ್ ಅವರ್ ಬಾಡಿ ಓನ್ಲಿ. ಎಲ್ಲವೂ ಕೂಡ ಇಲ್ಲೇ ಇರೋದ್ರಿಂದ ಈ ನಾಭಿಗೆ ಮೇಲೆ 7 ಊರ್ಧ್ವ ಲೋಕಗಳು, ನಾಭಿಗೆ ಕೆಳಗಡೆ 7 ಅಧೋಲೋಕಗಳು. ಭೂರ್ಭುವಸ್ವ ಮಹಾಜನ ತಪಃ ಸತ್ಯಂ. ಸತ್ಯಲೋಕ ಇಲ್ಲಿ. ಅದೇ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲ ಎಂಬುದು ಅಧೋಲೋಕಗಳು. ನಾಭಿಗೆ ಮೇಲೆ ಊರ್ಧ್ವಲೋಕಗಳು, ನಾಭಿಗೆ ಕೆಳ ಎಲ್ಲವೂ ಕೂಡ. ಮೂಲಾಧಾರೇ ಸ್ಥಿತೋಸಿ ನಿತ್ಯಂ ತ್ವಂ ಮೂಲಾಧಾರೇ ಸ್ಥಿತೋ. ಯಾವಾಗಲೂ ಭಗವಂತನಾದ ಗಣಪತಿ ವಾಸ ಮಾಡುವ ಜಾಗ ಎಲ್ಲಪ್ಪ ಅಂದರೆ ಮೂಲಾಧಾರ ಚಕ್ರದಲ್ಲಿ. ಕುಂಡಲಿನಿ ಶಕ್ತಿ ಎಂಬುದು ಗಣಪತಿಯೇ. ಕುಂಡಲಿನಿ ಶಕ್ತಿ ಎಂಬುದು ಗಣಪತಿಯೇ. ಆ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿ ಯೋಗಿಗಳು ಅದ್ಭುತವಾದ ಪರಮಾನಂದವನ್ನು ಅನುಭವಿಸ್ತಾರೆ. ಸೊ ಈ ಗಣಪತಿ ಎಂಬುದು 2 ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ರೂಪದಲ್ಲಿ ಪರಮೇಶ್ವರನಾದ ಶಿವನ ಪುತ್ರ, ಪಾರ್ವತಿ ಪರಮೇಶ್ವರನ ಪುತ್ರ ಗಣಪತಿ. ಸ್ಕಂದನ ಅಣ್ಣ ಅಂತ ನಾವು ದಕ್ಷಿಣ ಭಾರತದಲ್ಲಿ ಹೇಳ್ತೀವಿ. ಉತ್ತರ ಭಾರತದಲ್ಲಿ ಅವ್ರು ಬೇರೆ ಥರ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ದೊಡ್ಡವರು ಬಂದು ಸ್ಕಂದ, ಕಾರ್ತಿಕೇಯ ದೊಡ್ಡವರು, ಗಣಪತಿ ಚಿಕ್ಕವರು. ಎಲ್ಲ ರೀತಿಯಲ್ಲೂ ಗಣೇಶ ದರ್ಶನ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ 1900 ಇನ್ ದ ಇಯರ್ 1991 ಇಟ್ ವಾಸ್ ಅ ವಂಡರ್ಫುಲ್ ಇವೆಂಟ್. ಅಗೇನ್ ಐ ಆಮ್ ರಿಪೀಟಿಂಗ್. ಆ ಸಮಯದಲ್ಲಿ ಏನಾಯಿತು, ಭಗವಂತನಾದ ಗಣೇಶ ಎಲ್ಲ ಕಡೆ ಹಾಲನ್ನು ಕೊಡಿದ್ರು. He received milk everywhere in all the temples. He received it. Videoed.
ಇಟ್ ಇಸ್ ಬೀನ್ ವಿಡಿಯೋಡ್ ಆ್ಯಂಡ್ ಪ್ರಿಂಟೆಡ್. ಎಲ್ಲ ಕಡೆ ದೇವರು ಗಣಪತಿ ಆಲ್ ಓವರ್ ದ ವರ್ಲ್ಡ್ ಎಲ್ಲಿ ಹಾಲು ಕೊಟ್ಟರು ಕೂಡ ಕುಡಿತಾ ಇದ್ದಾರೆ. ವಿಗ್ರಹ ಕುಡಿತಾ ಇರೋದನ್ನು ಎಲ್ಲರೂ ಗಮನಿಸಿದ್ರು. ಅಂಥ ಅದ್ಭುತವಾದ ಶಕ್ತಿಯುಳ್ಳ ಗಣಪತಿಯನ್ನು ನಾವಿವತ್ತು ಆರಾಧನೆ ಮಾಡಿದ್ದೇವೆ. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನ ಕೃಪೆಯಿಂದ ಮತ್ತು ಭಗವಂತನಾದ ಗಣಪತಿ ಕೃಪೆಯಿಂದ ಈ ಹೋಮವು ಚೆನ್ನಾಗಿ ನಡೀಲಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಹರಿ ಓಂ ತತ್ಸತ್.